ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗಕ್ಕನುಸಾರವಾಗಿ ಅಗಸ್ತ್ಯ ಋಷಿಗಳು ರಾಮನಿಗೆ ಉಪದೇಶ ಮಾಡಿದಂಥ ಆದಿತ್ಯ ಹೃದಯದ ಶ್ರವಣ ನಾವು ಮಾಡ್ತಿದ್ವಿ. 19 ಶ್ಲೋಕಗಳಲ್ಲಿಗೆ ಸಮಾಪ್ತಿಯನ್ನು ಕಂಡಿದ್ದವು. ಮುಂದಿನ ಶ್ಲೋಕ ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಅಮಿತಾತ್ಮನೆ ಕೃತಘ್ನಾಯ ದೇವಾಯ ಜ್ಯೋತಿಷಾಂ ತಪಯೇ ನಮಃ. ತಮೋಘ್ನಾಯ ತಮಸ್ಸನ್ನು ನಾಶಪಡಿಸುವಂಥವನು, ಹೊರಗಿನ ಕತ್ತಲು ಒಳಗಿನ ಕತ್ತಲು ಎರಡನ್ನು ಕೂಡ ನಾಶಪಡಿಸುವಂಥವನು. ಅದಕ್ಕಾಗಿ ಆತನನ್ನು ತಮೋಘ್ನ ಅಂತ ಕರೀತಾರೆ. ಹಿಮಘ್ನಾಯ, ಹಿಮ ಅಂದರೆ ಮಂಜು, ಆ ಮಂಜನ್ನು ನಾಶಪಡಿಸುವಂಥವನು, ಅದಕ್ಕಾಗಿ ಆತ ಹಿಮಘ್ನ. ಮುಂದೆ ಶತ್ರುಘ್ನಾಯ, ಶತ್ರುಗಳನ್ನು ನಾಶಪಡಿಸುವಂಥವನು. ತನ್ನ ಭಕ್ತರು ಯಾರಿದ್ದಾರೆ ಆ ಭಕ್ತರ ಶತ್ರುಗಳನ್ನು ನಾಶಪಡಿಸುವವನು. ಆಶ್ರಿತ ಶತ್ರುವನ್ನು ಹಂತೀತಿ ಶತ್ರುಘ್ನ, ಅದಕ್ಕಾಗಿ ಆತನ ಶತ್ರುಘ್ನ ಅಂತ ಕರೀತಾರೆ. ಮತ್ತೊಂದು ಅರ್ಥ ಅದಕ್ಕೆ ಹೀಗಿದೆ, ನಿಗೃಹೀತ ಋಷಿಕಾಯ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡವನು. ಹೀಗೆ ಶತ್ರುಘ್ನಾಯ ಅಮಿತಾತ್ಮನೇ, ಅಮಿತವಾದಂಥ ಆತ್ಮ, ಆತನ ಸ್ವರೂಪಕ್ಕೆ ಇತಿಮಿತಿಯೇ ಇಲ್ಲ, ಎಲ್ಲ ಕಡೆ ವ್ಯಾಪಿಸ್ಕೊಂಡಂಥವನು, ಅದಕ್ಕಾಗಿ ಆತನನ್ನು ಅಮಿತಾತ್ಮ ಅಂತ ಕರೀತಾರೆ. ಕೃತಜ್ಞಜ್ಞಾಯ, ಯಾರು ಕೃತಜ್ಞತಾ ದೋಷ ಇದ್ದವರು ಅಂದರೆ ತಮಗೆ ಬೇರೊಬ್ಬರು ಮಾಡಿದಂಥ ಉಪಕಾರವನ್ನು ನೆನಪಿಟ್ಕೊಳ್ಳೋದಿಲ್ಲ, ಅಂಥವ್ರನ್ನ ದಂಡನೆಗೊಳಪಡಿಸುವವನು. ಕೃತಜ್ಞ, ಕೃತ ಅಂದರೆ ಮಾಡಿದ ಉಪಕಾರ, ಅದನ್ನು ಘ್ನ ಅಂದರೆ ನೆನಪಿಟ್ಕೊಳ್ಳದೇ ಇರುವವನು, ಅಂಥವನನ್ನು ಘ್ನ ದಂಡನೆಗೊಳಪಡಿಸುವವನು, ಅದಕ್ಕಾಗಿ ಕೃತಜ್ಞ ಅಂತ ಕರೀತಾರೆ. ದೇವಾಯ, ದೇವ ಅಂದರೆ ಸಾಮಾನ್ಯವಾಗಿ ನಾವು ದೇವ ದೇವಿಯರು ಅಂತ ಎಲ್ಲ, ದೇವನಾದ ವಿಷ್ಣು ದೇವಿಯಾದ ಮಹಾಲಕ್ಷ್ಮಿ ಅಂತ ಹೀಗೆ ಎಲ್ಲ ಕಡೆ ಅದನ್ನು ವಿಶೇಷಣವಾಗಿ ಬಳಕೆ ಮಾಡ್ತೀವಿ. ದೇವ ಅನ್ನೋ ಶಬ್ದಕ್ಕೆ ಸ್ವಯಂ ಪ್ರಕಾಶ, ಆತನನ್ನು ಬೆಳಗಲಿಕ್ಕೆ ಮತ್ತೊಂದು ದೀಪದ ಅವಶ್ಯಕತೆ ಇಲ್ಲ, ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ, ಆತ ಸ್ವಯಂ ಸಿದ್ಧನಾದವನು ಅನ್ನೋ ಅರ್ಥದಲ್ಲಿ ಆತನನ್ನು ದೇವ ಅಂತ ಕರೀತಾರೆ. ಜ್ಯೋತಿಷಾಂಪತೆಯೇ, ಎಲ್ಲ ನಕ್ಷತ್ರಗಳಿಗೆ ಗ್ರಹಗಳಿಗೆ ಆತ ಅಧಿಪತಿ. ಮುಂದೆ ಸಪ್ತ ಚಾಮೀಕರಾಭಾಯ, ಚಾಮೀಕರ ಅಂದರೆ ಬಂಗಾರ, ಪುಟಕ್ಕೆ ಹಾಕಿದ ಬಂಗಾರದಂತೆ ಹೊಳೆಯುವಂಥ ಬಣ್ಣ ಇದ್ದವನು. ಪುಟಕ್ಕೆ ಹಾಕಿದ ಬಂಗಾರ ತನ್ನ ಕಲುಷುಗಳನ್ನೆಲ್ಲ ಕಳ್ಕೊಂಡಿರ್ತದೆ, ಸ್ವಚ್ಛ ಆಗಿರ್ತದೆ, ಅದರಂತೆ ಹೊಳೆಯುವಂಥ ಶರೀರ ಇದ್ದವನು, ಅದಕ್ಕಾಗಿ ಸಪ್ತ ಚಾಮೀಕರಾಭಾಯ ಅಂತ ಅವನನ್ನು ಕರೀತಾರೆ. ವನ್ಹಯೇ, ಮುಂದೆ ವನ್ಹಿ ಅಂತ ಶಬ್ದ ಇದೆ. ವನ್ಹಿ ಅನ್ನೋ ಶಬ್ದಕ್ಕೆ ಹಿಂದೆ ಅರ್ಥವನ್ನು ಬಂದಿತ್ತು. ವನ್ಹಿ ಅಂದರೆ ನಾವು ಕೊಟ್ಟಂಥ ಆಹುತಿಗಳನ್ನು ದೇವತೆಗಳಿಗೆ ಒಯ್ದು ಮುಟ್ಟಿಸುವವನು. ವಹತೀತಿ ವನ್ಹಿ, ವಸೂನಾಂ ಪಾವಕಶ್ಚಾಸ್ಮಿ ಅಂತ ಭಗವದ್ಗೀತಾದಲ್ಲಿ ಅದನ್ನು ಹೇಳ್ತಾರೆ. ಅದರಂತೆ ಆತ ವನ್ಹಿ, ಅಗ್ನಿ ರೂಪದಿಂದ ಹವ್ಯವಾಹನಾದವನು. ಅಗ್ನಿಯೊಳಗೆ ತಾನು ಪ್ರತಿಷ್ಠಿತನಾಗಿ ಈ ಜಗತ್ತಿನ ಜನರು ಯಾರು ಯಜ್ಞಗಳನ್ನು ಮಾಡ್ತಾರೆ ಅವ್ರ ಕಡೆಯಿಂದ ಆಹುತಿಯನ್ನು ಸ್ವೀಕಾರ ಮಾಡುವವನು. ವನ್ಹಯೇ ವಿಶ್ವಕರ್ಮಣೆ, ಆತನನ್ನ ವಿಶ್ವಕರ್ಮ ಅಂತ ಕೂಡ ಕರೀತಾರೆ. ವಿಶ್ವಕರ್ಮ ಅಂದ್ರೆ ಏನರ್ಥ? ವಿಶ್ವಕರ್ಮ ಅಂತಂದ್ರೆ ಈ ದೇವತೆಗಳ ಶಿಲ್ಪಿ ಏನಿದ್ದಾನಲ್ಲ ಅವನಿಗೊಂದು ವಿಶ್ವಕರ್ಮ ಅಂತ ಹೆಸರು ಇದ್ದಿದ್ದೇ ಇದೆ, ಅದೆಲ್ಲರಿಗೂ ಗೊತ್ತಿದೆ. ವಿಶ್ವಂ ಜಗತ್ತು ಕರ್ಮ ಕರ್ತವ್ಯಂ ಯಸ್ಯ ತಸ್ಮೈ ವಿಶ್ವಕರ್ಮಣೆ. ಇಡೀ ಜಗತ್ತು ಯಾವನ ಕರ್ಮವೋ, ಇಡೀ ಜಗತ್ತನ್ನ ನಿರ್ಮಾಣ ಮಾಡುವಂಥ ಕುಂಬಾರ ಇದ್ದಂತೆ ಈತ ಕುಂಬಾರನೂ ಹೌದು, ಪತ್ತಾರನೂ ಹೌದು, ಕಮ್ಮಾರನೂ ಹೌದು, ಎಲ್ಲನೂ ಹೌದು. ಇವನು ನಮಃ ಕುಲಾಲೇಭ್ಯ ಕರ್ಮಾರೇಭ್ಯಶ್ಚವೋ ಅಂತ ರುದ್ರಾಧ್ಯಾಯದಲ್ಲಿ ಭಗವಂತನ ವರ್ಣನೆ ಮಾಡ್ತಾರೆ. ಆತ ಕುಲಾಲ ಅಂದ್ರೆ ಕುಂಬಾರ, ಕಮ್ಮಾರನೂ ಹೌದು ಅವನು. ಹೀಗೆ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಆತ ಉತ್ಪಾದಕನಾದ್ರಿಂದ ಅವನನ್ನು ವಿಶ್ವಕರ್ಮ ಅಂತ ಕರೀತಾರೆ. ಸರ್ವ ಜಗತ್ಕರ್ತೃ ಇತ್ಯರ್ಥ, ಇಡೀ ಜಗತ್ತಿಗೆ ಆತ ನಿರ್ಮಾಪಕನಾದವನು. ಸರ್ವಕರ್ಮ ಸರ್ವಕಾಮ ಅಂತ ಹೀಗೆ ಶ್ರುತಿ ಇದೆ. ನಮಸ್ತಮೋಭಿ ನಿಘ್ನಾಯ, ತಮಸ್ಸನ್ನು ನಾಶ ಮಾಡುವಂಥವನು ಅಂತ ಮುಂದಿನ ಶಬ್ದ. ರುಚಯೇ ಲೋಕಸಾಕ್ಷಿಣೆ, ರುಚಿ ಅಂತ ಇನ್ನೊಂದು ಶಬ್ದ ಇದೆ. ರೋಚತೆ ಇದು ರುಚಿ, ತಸ್ಮೈ ರುಚಿ. ರುಚಿ ಅಂದ್ರೆ ಆಸ್ವಾದ, ಟೇಸ್ಟ್ ಅನ್ನೋ ಅರ್ಥದಲ್ಲಿ ನಾವೆಲ್ಲ ಬಲ್ಲೆವು. ಸಿಹಿ ಕಹಿ ಮೊದಲಾದ ರುಚಿಗಳು, ರಸಗಳು ಅಂತಿಗೆ ನಾವು ಹೇಳ್ತೀವಿ. ಇವನಿಗೆ ರುಚಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಈತ ರೋಚತೆ, ಎಲ್ಲರಿಗೂ ಕೂಡ ಇಷ್ಟನಾದವನು, ಎಲ್ಲರೂ ಕೂಡ ಈತನನ್ನು ಅಪೇಕ್ಷೆ ಪಡ್ತಾರೆ. ಆತನ ಮಹಾಮಹಿಮ ಪೂರ್ಣವಾದ ವ್ಯಕ್ತಿತ್ವ,
ವೈಭವೋಪೇತವಾದಂಥ ಸ್ವರೂಪ. ಇದಕ್ಕೆ ಎಲ್ಲರೂ ಕೂಡ ಆತನನ್ನು ಮೆಚ್ಚುತ್ತಾರೆ. ಅದಕ್ಕಾಗಿ ಆತನನ್ನು ರುಚಿ ಅಂತ ಕರೀತಾರೆ. ಲೋಕಸಾಕ್ಷಿನೇ. ಮುಂದೆ ಲೋಕಸಾಕ್ಷಿ ಅಂತ ಮತ್ತೊಂದು ಶಬ್ದ ಇದೆ. ಲೋಕಸಾಕ್ಷಿ ಅಂತಂದ್ರೆ ಈ ಜಗತ್ತಿನ ಜನರು ಮಾಡುವಂಥ ಎಲ್ಲಾ ಕರ್ಮಗಳಿಗೂ ಆತ ಸಾಕ್ಷಿ, ಒಳಗಿರುವಂಥವನು. ಆದಿತ್ಯ ಚಂದ್ರ ವನಲ ನಿಲೌಚ ಅಂತ ಹೀಗ ಕೆಲವು ಸಾಕ್ಷಿಗಳಿದ್ದಾರೆ. ಭೂಮಿ, ಸೂರ್ಯ, ಚಂದ್ರ, ಹಗಲು, ರಾತ್ರಿ, ಯಮ ಮತ್ತು ಅಂತರ್ಯಾಮಿ ಅಂತ ಪರಮಾತ್ಮ, ಇವೆಲ್ಲ ನಾವು ಮಾಡುವಂಥ ಕರ್ಮಗಳಿಗೆ ಸಾಕ್ಷಿ. ಹಾಗಾಗಿ ಅದು ಹಗಲಾಗಿರಲಿ ರಾತ್ರಿ ಆಗಿರಲಿ, ನಾವು ಮಾಡುವಂಥ ಪ್ರತಿಯೊಂದು ಸತ್ಕರ್ಮ ದುಷ್ಕರ್ಮಕ್ಕೆ ಈ ಸಾಕ್ಷಿಗಳಿದ್ದಾರೆ. ಅವರು ಅದ್ರ ದಾಖಲೆ ಇಡ್ತಾರೆ. ಅದಕ್ಕಾಗಿ ಆತನನ್ನು ಲೋಕಸಾಕ್ಷಿ ಅಂತ ಕರೀತಾರೆ. ಲೋಕಾನಾಂ ಜನಾನಾಂ ಅಂತರ್ಯಾಮಿತೆಯ ಸುಕೃತ ದುಷ್ಕೃತ ಕರ್ಮ ಸಾಕ್ಷಿಣೆ, ಹೀಗೆ ಸಾಕ್ಷಿ ಅಂತ ಹೆಸರು ಬಂದಿದೆ. ಅದೇನಾಗಿದೆ, ಕೆಲವು ಶಬ್ದಗಳು ಮೂಲ ಸಂಸ್ಕೃತ ಶಬ್ದ ಆದ್ರೂ ಅದನ್ನು ಸಾಕ್ಷಿ ಅನ್ನೋ ಶಬ್ದವನ್ನು ಕೆಲವು ಸರಿ ಸ್ತ್ರೀಯರಿಗೂ ಕೂಡ ಇದೊಂದು ಅಭ್ಯಾಸ ಈಗ ಬಂದುಬಿಟ್ಟಿದೆ. ಕೆಲವು ಪುಲ್ಲಿಂಗದ ಶಬ್ದಗಳು, ಆ ಲಿಂಗದ ವ್ಯತ್ಯಾಸವನ್ನ, ಲಿಂಗದ ಮಹತ್ವವನ್ನು ಗಮನಿಸಿ ನಾವು ಹೆಸರಿಡುವಂಥ ಒಂದು ಪರಿಪಾಟಿಯನ್ನು ಬೆಳೆಸ್ಕೋಬೇಕು. ಸರ್ವದೇವಾತ್ಮಕೋ ಶೇಷ ಅಂತ ಮೊದಲೇನು ಶ್ಲೋಕ ಪ್ರಾರಂಭ ಆಗಿತ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ಇವೆಲ್ಲ ಆ ಸೂರ್ಯನ ನಾಮಗಳು. ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭು. ಇವನು ಈ ಜಗತ್ತನ್ನು ನಾಶಪಡಿಸ್ತಾನೆ, ಮತ್ತೆ ಅದನ್ನು ಸೃಷ್ಟಿ ಮಾಡ್ತಾನೆ. ಪಾತಯತ್ಯೇಷ ತಪತ್ಯೇಷ ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ಥಿತಿ. ಈತ ಮಾಡದೇ ಇರುವಂಥ ಕೆಲಸನೇ ಇಲ್ಲ. ವರ್ಷತೆ ಮಳೆಗರಿತಾನೆ, ಪಾಯತೆ ಇದನ್ನ ಆತ ಕಾಪಾಡ್ತಾನೆ, ತಪತಿ ಇದನ್ನ ಆತ ಬಿಸಿಲಿಗೆ ಸಂತಾಪಕ್ಕೆ ಗುರಿ ಮಾಡ್ತಾನೆ. ಗಭಸ್ಥಿತಿಯನ್ನು ತನ್ನ ಕಿರಣಗಳ ಮೂಲಕ. ಏಷ ಸುತ್ತೇಶು ಜಾಗರ್ತಿ ಭೂತೇಶು ಪರಿನಿಷ್ಠಿತ. ಉಳಿದವರೆಲ್ಲ ಮಲಗಿದ್ದಾಗ ಈತ ಎಚ್ಚರದಿಂದಿರ್ತಾನೆ. ಇಲ್ಲಿ ಮಲಗೋದು ಅಂತಂದ್ರೆ ನಾವು ಮಾಡುವಂಥ ರಾತ್ರಿ ಕಾಲದ ನಿದ್ದೆ ಒಂದು. ಇದಲ್ಲದೆ ಮನುಷ್ಯ ಯಾವುದನ್ನ ತಿಳಿದಿಲ್ಲವೋ ಅದಕ್ಕೆ ರಾತ್ರಿ ಅಂತ ಕರೀತಾರೆ. ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಯಾವುದು ತಿಳಿದಿಲ್ಲವೋ ಅದನ್ನೆಲ್ಲವನ್ನು ಈತ ತಿಳಿದವನಾದ್ರಿಂದ ಯಾರಿಗೆ ಇದು ರಾತ್ರಿಯೋ ಆ ವಿಷಯ ಅವನಿಗೆ ಹಗಲು. ಹೀಗೆ ಅರ್ಥದಲ್ಲಿ ಅದನ್ನು ರಾತ್ರಿ ಹಗಲು ಅಂತ ಕರೀತಾರೆ. ಮತ್ತು ಪ್ರಳಯ ಕಾಲದಲ್ಲಿ ಇನ್ನೊಂದು ಅರ್ಥ, ಪ್ರಳಯ ಕಾಲದಲ್ಲಿ ಉಳಿದೆಲ್ಲ ಜೀವಿಗಳು ಮಲಗಿದ್ದಾಗ, ನಿಷ್ಕ್ರಿಯರಾಗಿದ್ದಾಗ ಆತ ಎಚ್ಚರಿಕೆಯಿಂದಿರ್ತಾನೆ, ಚಟುವಟಿಕೆಯಿಂದಿರ್ತಾನೆ. ಏಷ ಸುಪ್ತೇಶು ಜಾಗರ್ತಿ ಭೂತೇಶು ಪರಿನಿಷ್ಠಿತ. ಏಷ ಯವ ಅಗ್ನಿಹೋತ್ರ ಫಲಂ, ಏಷ ಯವ ಅಗ್ನಿಹೋತ್ರಂಚ ಫಲಂ ಚೈವ ಅಗ್ನಿಹೋತ್ರಿಣಾಂ. ಈತ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ಕೂಡ ಫಲಸ್ವರೂಪನಾದವನು. ಫಲಸ್ವರೂಪ ಅಂದ್ರೆ ಫಲವನ್ನು ಕೊಡಬೇಕಾದವನು. ಅಗ್ನಿಹೋತ್ರಿಣಾಂ, ಯಾರು ಅಗ್ನಿಹೋತ್ರವನ್ನು ನಿತ್ಯ ಪಾಲನೆ ಮಾಡ್ಕೊಂಡಿರ್ತಾರೆ ಅವರಿಗೆ ಆ ಅಗ್ನಿಹೋತ್ರವನ್ನು ಅವರ ಕೈಯಿಂದ ಮಾಡಿಸಿ ಫಲವನ್ನು ಕೊಡುವವನು ಈತನೇ. ವೇದಾಸ್ತ ಕೃತವಶ್ಚೈವ ಕ್ರತೂನಾಂ ಫಲಮೇವಚ. ಈತನೇ ಎಲ್ಲ ವೇದಗಳ ಫಲ. ವೇದಾಧ್ಯಯನ ಮಾಡಿದ್ರಿಂದ ಬರಬೇಕಾದಂತಹ ಫಲ ಏನಿದೆ ಆ ಫಲಸ್ವರೂಪನಾದವನು ಇವನೇ, ಆ ಫಲದ ದಾಯಕನಾದವನು ಇವನೇ. ವೇದದ ಫಲ ಏನು ಮುಖ್ಯವಾಗಿ ಅಂತಂದ್ರೆ ಮಹಾಭಾರತದಲ್ಲಿ ಹೇಳೋ ಪ್ರಕಾರ ಶೀಲವೃತ್ತ ಫಲಂ ಶ್ರುತಂ. ಮನುಷ್ಯನ ನಡವಳಿಕೆ, ಶೀಲ ಮತ್ತು ವೃತ್ತ, ಆತನ ಚಾರಿತ್ರ್ಯ ಮತ್ತು ನಡವಳಿಕೆ ಯಾವುದರಿಂದ ರೂಪಿತವಾಗಬೇಕು ಅದನ್ನು ಶ್ರುತ ಅಂತ ಕರೀತಾರೆ. ಶ್ರುತ ಅಂದ್ರೆ ಶ್ರವಣ ಅಂತ ಅರ್ಥ. ಗುರುಮುಖದಿಂದ, ಆಚಾರ್ಯ ಮುಖದಿಂದ ನಾವೇನು ಶ್ರವಣ ಮಾಡ್ತೀವಿ ಆ ಶ್ರವಣ ಮಾಡಿದ್ದಕ್ಕೆ ವಿದ್ಯಾಭ್ಯಾಸ ಅಂತ ಕರೀತಾರೆ, ಅಥವಾ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅದರ ಫಲ ಏನಂದ್ರೆ ಮನುಷ್ಯನ ಚಟುವಟಿಕೆ, ಆತನ ವ್ಯಕ್ತಿತ್ವ ಅದು ಶುದ್ಧವಾಗಬೇಕು. ಆ ಎಲ್ಲ ಫಲಗಳು ದೊರೆಯುವುದು ಈ ಪರಮಾತ್ಮನಿಂದ. ಕಥವಶ್ಚೈವ, ಈತನೇ ಯಜ್ಞ ಸ್ವರೂಪನಾದವನು, ಯಜ್ಞದ ಫಲವನ್ನು ಕೊಡಬೇಕಾದವನು ಕೂಡ ಈತನೇ.
ವೇದದ ಫಲವನ್ನು ಕೊಡಬೇಕಾದವನು ಕೂಡ ಈತನೇ. ಕ್ರತೂನಾಂ ಫಲಮೇವಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಏಷ ರವಿಪ್ರಭು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಜಗತ್ತಿನಲ್ಲಿ ಮಾಡಬಹುದಾದಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ಈತನೇ ಆ ಫಲವನ್ನು ಕೊಡುವಂಥವನು. ಈತ ಇಲ್ಲದೆ ಮತ್ತಾವ ಕೆಲಸವೂ ಕೂಡ ಇಲ್ಲ. ಏನ ಆಪತ್ಸು ಕೃತ್ಯೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷ ಕಚ್ಚಿತ್ ನಾಮಸೀದತಿ ರಾಘವ. ಆ ಸೂರ್ಯನಾರಾಯಣನನ್ನು ನಾವು ಯಾವಾಗ ಧ್ಯಾನ ಮಾಡಬೇಕಂದ್ರೆ ಎಲ್ಲ ಸಂದರ್ಭದಲ್ಲೂ ಧ್ಯಾನ ಮಾಡಬೇಕು. ಆಪತ್ಸು ಮನುಷ್ಯ ಆಪತ್ತಿಗೊಳಗಾದಾಗ, ಕೃತ್ಯೇಷು ಕಷ್ಟಗೊಳಗಾದಾಗ, ಕಾಂತಾರೇಷು ಕಾಂತಾರ ಅಂದ್ರೆ ಅರಣ್ಯದಲ್ಲಿ ಸಿಲುಕಿದಾಗ, ಮುಖ್ಯವಾಗಿ ಸಂಸಾರ ಅನ್ನುವಂತಹ ಅರಣ್ಯದಲ್ಲಿ ಮನುಷ್ಯ ಸಿಲುಕಿದಾಗ ಮುಂದೇನು ಮಾಡಬೇಕು ಅಂತ ದಾರಿ ಕಾಣದಾದಾಗ ಇದನ್ನು ಧ್ಯಾನ ಮಾಡಬೇಕು. ಭಯೇಶು ದೊಡ್ಡ ಭಯ ಬಂದೊದಗಿದಾಗ ಸೂರ್ಯನಾರಾಯಣನನ್ನು ನೆನಪು ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಂಡ್ರೆ ಕಸ್ಸಿನ್ ನಾವಸೀದತಿ ಎಂದೂ ಕೂಡ ನೆನಪು ಮಾಡಿಕೊಂಡಂಥ ವ್ಯಕ್ತಿಗೆ ಭಯ ಅನ್ನೋದಿಲ್ಲ. ಪೂಜೆಯಸ್ವೈನ ಏಕಾಗ್ರಹ ಈತನನ್ನ ಏಕಾಗ್ರವಾದಂಥ ಮನಸ್ಸಿನಿಂದ ನೀವು ಧ್ಯಾನ ಮಾಡುವಂತ ಅಗಸ್ತ್ಯರು ಶ್ರೀ ರಾಮನಿಗೆ ಹೇಳಿದರು. ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ಪ ಯುದ್ಧೇಶು ವಿಜಯಿಷ್ಯತೆ. 3 ಬಾರಿ ಇದನ್ನ ಶ್ರವಣ ಮಾಡಬೇಕು. 3 ಬಾರಿ ಇದನ್ನು ಶ್ರವಣ ಮಾಡೋರು ತಾವು ಯಾವ ಯುದ್ಧವನ್ನು ಮಾಡಬೇಕಾಗಿದೆಯೋ ಆ ಯುದ್ಧದಲ್ಲಿ ಅವರು ಗೆಲ್ಲುತ್ತಾರೆ. ಯುದ್ಧ ಅಂದ್ರೆ ಆ ರಾವಣ ಎದುರಿಗೇನಿದ್ದ ಅವನನ್ನ ಗೆಲ್ಲಬೇಕಾದಂಥ ಒಂದು ಯುದ್ಧ ಅಂತ ಅಷ್ಟೇ ಅಲ್ಲ, ದುಷ್ಟಶಕ್ತಿಗಳನ್ನು ಗೆದ್ದು ಸತ್ಶಕ್ತಿಗಳನ್ನು ಎತ್ತಿ ಹಿಡಬೇಕಂತ ಇವತ್ತಿನ ಕಾಲದ ಅವಶ್ಯಕತೆ, ತುರ್ತಿನ ಅವಶ್ಯಕತೆ. ಅಂಥ ಯುದ್ಧದಲ್ಲಿ ನಾವು ಗೆಲ್ಲುತ್ತೇವೆ ಅಂತ ಹೀಗೆ ಅರ್ಥ ಅದಕ್ಕೆ. ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವಧಿಷ್ಯತಿ. ಈ ಆದಿತ್ಯ ಹೃದಯದ ಸ್ತೋತ್ರದ ಫಲರೂಪವಾಗಿ ನೀನು ರಾವಣನನ್ನು ಯುದ್ಧದಲ್ಲಿ ಗೆಲ್ಲುತ್ತೆ. ಏವ ಮುಕ್ತಾತದ ಅಗಸ್ತ್ಯ ಜಗಾಮತ ಯಥಾಗತಂ. ಅಗಸ್ತ್ಯ ಋಷಿ ಹೇಗೆ ಬಂದಿದ್ನೋ ಬಂದಂತೆ ರಾಮನಿಗೆ ಆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ಅಲ್ಲಿಂದ ಹೊರಟು ಹೋಗಿಬಿಟ್ರು. ಇದನ್ನ ಶ್ರವಣ ಮಾಡಿದ ಕೂಡಲೇ ಆ ರಾಮನಿಗೆ ಬಂದೊದಗಿದ್ದಂಥ ಶೋಕ ಎಲ್ಲ ಪರಿಹಾರ ಆಯಿತು. ಸಾಮಾನ್ಯವಾಗಿ ಲೋಕದ ರೀತಿಗನುಸಾರವಾಗಿ ಆ ರಾಮನಿಗೆ ಕೂಡ ದೊಡ್ಡ ಭಯ ಬಂದೊದಗಿತ್ತಂತೆ. ಈ ಮಹಾಬಲಶಾಲಿ ಅಂತ ಈ ರಾವಣನನ್ನು ಗೆಲ್ಲಬೇಕು ಹೇಗೆ ಅಂತ. ಇದು ಲೋಕ ರೀತಿಗನುಸಾರವಾಗಿ. ಮತ್ತೆ ಆವತ್ತಿನ ವ್ಯಾಖ್ಯಾನದಲ್ಲಿ ಒಂದ್ಸರಿ ಹೇಳಿದ್ದೆ, ರಾಮನಿಗೆ ನಿಜವಾದ ಚಿಂತೆ ಏನಾಗಿತ್ತಂದ್ರೆ, ರಾವಣನಂಥ ಮಹಾಪರಾಕ್ರಮಿಯನ್ನು ಗೆಲ್ಲಬೇಕಾದ್ರೆ ನಾನು ನನ್ನ ಮೂಲ ಸ್ವರೂಪವನ್ನು ಬಿಟ್ಟು ಕೊಡಬಾರ್ದು. ರಾವಣನನ್ನು ಗೆದ್ದು ಬಿಟ್ಟ ಅಂದ್ರೆ ಈ ರಾಮ ಸಾಮಾನ್ಯ ಇರ್ಲಿಕ್ಕಿಲ್ಲ, ಇದು ಸ್ವಯಂ ಪರಬ್ರಹ್ಮನೇ ಇದ್ದಿರಬೇಕು ಅಂತ ಜನರಿಗೆ ಸುಲಭವಾಗಿ ಗೊತ್ತಾಗಿಬಿಟ್ಟಿತ್ತು. ಗೊತ್ತಾಗಬಾರ್ದು. ರಾಮನ ನಿಜವಾದ ಸ್ವರೂಪ ಏನಿದೆ ಅದು ವಾಸ್ತವಿಕವಾದ ಅರ್ಹತೆ ಉಳ್ಳವರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇದು ಹೇಗೆ ಸಾಧ್ಯ? ನನ್ನ ಸ್ವರೂಪವನ್ನು ಬಿಟ್ಟು ಕೊಡದೆ ರಾವಣನನ್ನು ಗೆಲ್ಲೋದು ಹೇಗೆ ಅಂತ ದೊಡ್ಡ ಚಿಂತೆ ಆಗಿತ್ತಂತೆ ರಾಮನಿಗೆ. ಆ ಶೋಕವನ್ನು ಆತ ಈಗ ಗೆದ್ದುಕೊಂಡ. ಧಾರಯಾಮಾಸ ಸುಪ್ರೀತಃ ರಾಘವ ಪ್ರೇತಾತ್ಮವಾನ್. ಆದಿತ್ಯ ಹೃದಯವನ್ನು ಆತ ಅವ್ರ ಕಡೆಯಿಂದ ಸ್ವೀಕಾರ ಮಾಡಿದ, ಶ್ರವಣ ಮಾಡಿ ಆಮೇಲೆ ಅದನ್ನು ಸ್ವೀಕಾರ ಮಾಡಿದ. ಅಂದ್ರೆ ಅದರ ಫಲ, ಅದರ ತೇಜಸ್ಸನ್ನು ಆತ ಸ್ವೀಕಾರ ಮಾಡಿದ. ತೀರಾಚನ್ಯ ಶುಚಿರ್ಭೂತ್ವ ಧನುರಾದಾಯ ಬೀಜವಾನ್ ಆದಿತ್ಯಂ ಪ್ರೇಕ್ಷ ಜಪ್ವಾತು ಪರಂ ಹರ್ಷಮವಾಪ್ತವಾನ್. 3 ಬಾರಿ ಆಚಮನ ಮಾಡಿದ. ಕರ್ಮದ ಪ್ರಾರಂಭದಲ್ಲಿ ಸಂಧ್ಯಾವಂದನೆ ಮೊದಲಾದ ಎಲ್ಲ ಕಡೆಗಳಲ್ಲಿ ಆಚಮನ ಮಾಡೋದು ಎಲ್ಲ ಕೆಲಸಕ್ಕೂ ಒಂದು ಪದ್ಧತಿ, ಮನುಷ್ಯನಿಗೆ ಶುದ್ಧಿಯನ್ನು ಕೊಡುವಂಥದ್ದು. ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ ಕಡೆಗಳಲ್ಲಿ ಕೆಲವು ಕಡೆ ಜೀರಾಚಮನೆ ಅಂತ ಬರ್ತೈತೆ, 2 ಸಾರಿ ಆಚಮನ ಮಾಡಬೇಕು. ಇಂಥವು ಕೆಲವು ವಿಶೇಷ ಪ್ರಸಂಗಗಳಲ್ಲಿ 3 ಬಾರಿ ಆಚಮನ ಮಾಡೋದು ಪದ್ಧತಿ. ಆಚಮನದಲ್ಲಿ 3 ಬಾರಿ ನೀರನ್ನು ಪ್ರಾಶನ ಮಾಡ್ತೀವಿ, 1 ಬಾರಿ ನೀರನ್ನು ಕೆಳಗೆ ಬಿಡ್ತೀವಿ. ಮತ್ತೆ ಉಳಿದ ಮಂತ್ರಗಳಿಂದ ಒಟ್ಟು 24 ಮಂತ್ರಗಳು, ಕೇಶವಾದಿಂದ ಹಿಡಿದು ಕೃಷ್ಣನ ತನಕ 24 ಮಂತ್ರಗಳು. ಕೇಶವಾದ ಮೊದಲಿನ 3 ಮಂತ್ರಗಳಿಂದ ನೀರನ್ನು ಪಾನ ಮಾಡಿ ಗೋವಿಂದ ಅಂತ ನೀರನ್ನು ಕೆಳಗೆ ಬಿಟ್ಟು, ಉಳಿದ ಮಂತ್ರಗಳಿಂದ ಆ ಭಗವಂತನ ರೂಪಗಳನ್ನ ಶಿರಸ್ಸು, ಕಣ್ಣು, ಮೂಗು, ಭುಜ ಎಲ್ಲ ಕಡೆ ಮುಚ್ಚಿಕೊಂಡು ಆತನ ಧ್ಯಾನ ಮಾಡ್ಕೋತೇವೆ. ಅದರ ಅರ್ಥ ಆ ಎಲ್ಲ ಭಗವಂತನ ರೂಪಗಳು ನಮ್ಮ ಶರೀರದಲ್ಲಿ ಸನ್ನಿಹಿತವಾಗಿ ನಮ್ಮ ಕಡೆಯಿಂದ ಮಹತ್ವದ ಕೆಲಸಗಳನ್ನು ಮಾಡಿಸಬೇಕು ಅಂತ ಅನ್ನೋದು ಅವರ ಸಂಕೇತ. ಹೀಗೆ ಆಚಮನಕ್ಕಷ್ಟೊಂದು ಮಹತ್ವ ಇದೆ. ಶುಚಿರ್ಭೂತ್ವ ದೈಹಿಕ ಮಾನಸಿಕ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಂಡು, ಧನುರಾದಾಯ ಕೈಯಲ್ಲಿ ಧನಸ್ಸನ್ನು ಹಿಡಿದುಕೊಂಡು, ಆದಿತ್ಯಂ ಪ್ರೇಕ್ಷ್ಯ ಸೂರ್ಯನನ್ನು ನೋಡುತ್ತಾ,
ಜಪ್ವ ಅದನ್ನು ಆತ ಧ್ಯಾನ ಮಾಡಿದ. ಹರ್ಷಮವಾಪ್ತವಾನ್ ಮನಸ್ಸಿಗೆ ಬಹಳ ಸಂತೋಷ ಆಯಿತು, ಆಹ್ಲಾದವಾಯಿತು. ರಾವಣನನ್ನು ಎದುರುಗಡೆ ನೋಡಿದ, ನೋಡಿ ಯುದ್ಧಕ್ಕೆ ಸಿದ್ಧನಾದ. ಸರ್ವ ಪ್ರಯತ್ನಗಳನ್ನು ಮಾಡಿ ಈ ರಾವಣನನ್ನು ನಾನು ಗೆಲ್ಲುತ್ತೇನೆ, ಇನ್ನು ನನಗೆ ತೊಂದರೆ ಇಲ್ಲ ಅಂತ ರಾಮನಿಗೆ ಭರವಸೆ ಮೂಡಿತು. ಅಥ ರವಿರವದಂ ನಿರೀಕ್ಷರಾಮಂ ಮುದಿತಮನಃ ಪರಮಂ ಪ್ರಹರ್ಷ್ಯಮಾಣಃ ನಿಶಿಚರಥ ಸಂಶಯಂ ವಿದಿತ್ವ ಸುರಗಣ ಮಧ್ಯಗತೋ ವತಃ ತ್ವರಯೇತಿ. ಇದೇ ಸಂದರ್ಭದಲ್ಲಿ ಸೂರ್ಯ ಮೇಲಿದ್ನಲ್ಲ, ಆತನು ರಾಮನನ್ನು ನೋಡಿದ. ಸೂರ್ಯ ದಿನದ ಮಧ್ಯದಲ್ಲಿ ಸೂರ್ಯನ ರೂಪದಿಂದ ಮೇಲಿದ್ದ, ಅದಲ್ಲದೆ ದೇವತೆಗಳ ನಡುವೆ ಕೂಡ ಇನ್ನೊಂದು ರೂಪದಿಂದ ಇದ್ದ. ಆತ ರಾಮನನ್ನು ನೋಡಿದ, ನೋಡಿ ಸಂತೋಷಪಟ್ಟ. ಇಂಥ ಒಂದು ಸ್ತೋತ್ರವನ್ನ ಈತ ನನ್ನ ಸಂಬಂಧವಾದಂಥ ಒಂದು ಸ್ತೋತ್ರವನ್ನ ಅಗಸ್ತ್ಯರ ಮೂಲಕ ಈತ ಶ್ರವಣ ಮಾಡಿ ಧಾರಣೆ ಮಾಡಿದ್ನಲ್ಲ ಅಂತ ಒಂದು ಸಂತೋಷ ಆಯಿತು. ಇನ್ನು ರಾವಣನ ಅಂತ್ಯ ಬಹಳ ದೂರ ಇಲ್ಲ ಅಂತ ಗೊತ್ತಾಯ್ತು ಸೂರ್ಯನಿಗೂ ಕೂಡ. ಅಲ್ಲಿಂದಲೇ ಹೇಳಿದ ರಾಮನಿಗೆ, ಕರಸ್ವ, ಇನ್ನು ತಡ ಮಾಡಬೇಡ, ಎಲ್ಲ ಕೆಲಸ ಆಗಿದೆ, ರಾವಣನ ಬಂಧು ಬಾಂಧವರು ಕೂಡ ಅಂತ್ಯವನ್ನು ಕಂಡಿದ್ದಾರೆ, ನಿಮಗಾಗಬೇಕಾದಂಥ ಮತ್ತು ನಿನ್ನ ನೆಪದಿಂದ ಜಗತ್ತಿಗೆ ದೊರೆಯಬೇಕಾಗಿರುವಂಥ ಆದಿತ್ಯ ಹೃದಯವೂ ಕೂಡ ಜ್ಞಾನಿಯಾದಂಥ ಅಗಸ್ತ್ಯನ ಮೂಲಕ ದೊರೆತಿದೆ, ನೀನನ್ನು ಅವಸರ ಮಾಡುವಂತ ಆ ಮೇಲಿದ್ದಂಥ ಸೂರ್ಯ ಆ ರಾಮನಿಗೆ ಹೇಳಿದ. ಅಲ್ಲಿಗೆ 105ನೇ ಸರ್ಗ ಮುಕ್ತಾಯವಾಗಿದೆ. 106ನೇ ಸರ್ಗದಲ್ಲಿ ಹೀಗಿದೆ: ಸರಥನ್ ಸಾರಥಿರ ಶ್ರೇಷ್ಠ ಪರಸೈನ್ಯ ಪ್ರದರ್ಶನಂ ಗಂಧರ್ವ ನಗರಾಕಾರಂ ಸಮುಚ್ಚಿತ ಪತಾಕಿನಂ. ಆ ಕಡೆ ರಾವಣನ ಸಾರಥಿ ಆ ರಾವಣನ ರಥವನ್ನ ಯುದ್ಧ ತಗೊಂಡು ಬಂದ. ಯಾಕಂದ್ರೆ ರಾವಣ ಒಂದ್ಸರಿ ಆಪತ್ತಿಗೊಳಗಾದಾಗ ಸಾರಥಿ ಆ ರಥವನ್ನು ದೂರಕ್ಕೆ ತಗೊಂಡು ಹೋಗ್ಬಿಟ್ಟಿದ್ದ. ಆ ರಾವಣ ಮತ್ತೊಮ್ಮೆ ಯುದ್ಧ ಭೂಮಿ ತಿರುಗಿ ಬರುವಕ್ಕಿಂತ ಮೊದಲೇ ಅಗಸ್ತ್ಯ ರಾಮನಿಗೆ ಈ ಸ್ತೋತ್ರವನ್ನು ಉಪದೇಶ ಮಾಡುತ್ತೆ. ಬೃಹದಾಕಾರದ ರಥದ ಮೇಲೆ ನಾನಾ ಥರದ ಪತಾಕೆಗಳಿದ್ದವು, ನಾನಾ ಥರದ ಅಲಂಕಾರಗಳಿದ್ದವು. ಅದಕ್ಕೆ ರಾಮ ಆ ರಥವನ್ನು ನೋಡಿದ. ರಾಮ ತನ್ನ ಸಾರಥಿಗೆ ಮಾತಲಿಗೆ ಹೇಳಿದ, ರಾವಣನ ರಥ ದೂರದಿಂದ ಬರ್ತಿದೆ, ಅದರ ಬಗ್ಗೆ ಎಚ್ಚರಿಕೆಯಿಂದಿರು. ರಾವಣ ಈಗಾಗಲೇ ನಿರ್ಧಾರ ಮಾಡಿದಂತೆ ಕಾಣಿಸ್ತದೆ, ಆತನಿಗೆ ಬೇರೆ ಗುರಿ ಇಲ್ಲ. ಈಗ ಇಲ್ಲಿ ಬಂದು ನನ್ನ ಬಾಣಗಳಿಗೆ ಆಹುತಿ ಆಗೋದೇ ಒಂದು ಆತನಿಗೆ ಇರಬೇಕಾದಂಥ ಗುರಿ. ಅದಕ್ಕಾಗಿ ಆತ ಯುದ್ಧ ಭೂಮಿಗೆ ಬಂದಂತೆ ಕಾಣಿಸ್ತಾನೆ. ನೀನು ನಮ್ಮ ರಥವನ್ನ ಆ ಶತ್ರುವಿಗೆ ಎದುರಾಗಿ ನಿಲ್ಲಿಸು. ದೇವೇಂದ್ರನಿಗೆ ಸಾರಥಿಯಾಗಿ ರಥವನ್ನು ಮುನ್ನಡೆಸಿದ ಅನುಭವ ಇದೆ ನಿನಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ರಥವನ್ನು ಹೇಗೆ ಮುನ್ನಡೆಸಬೇಕು ಅಂತ. ಈಗ ಅದನ್ನು ನಿನಗೆ ಕೇವಲ ನೆನಪು ಮಾಡಿಕೊಡ್ತಿದ್ದೇನೆ, ತಿಳಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಿನಗೆ ಅಂದ. ಅದರಂತೆ ಮಾತಲಿ ಸಂತುಷ್ಟನಾಗಿ ಆ ರಥವನ್ನ ಬಲಕ್ಕೆ ಬಿಟ್ಟುಕೊಂಡು ಹೋದ. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಆಯಿತು. ಆನಂದ ರಾಮಾಯಣಕ್ಕನುಸಾರವಾಗಿ ಅದು ದೇವರಾಜನ ಅಂತ ಇಂದ್ರನ ರಥ ಆಗಿರಲಿಲ್ಲ, ಸ್ವಯಂ ವಿಷ್ಣುವೇ ತನ್ನ ಮೂಲ ರೂಪದಲ್ಲಿ ಯಾವ ರಥವನ್ನು ಯುದ್ಧ ಮಾಡ್ತಾನಲ್ಲ ಆ ರಥವೇ ಇಲ್ಲಿಗೆ ಬಂದಿತ್ತು. ಆನಂದ ರಾಮಾಯಣದಲ್ಲಿ ನಾನು ಹಿಂದೆ ಹೇಳಿದ್ದೆ. ಅಂತೂ ಆನಂದ ರಾಮಾಯಣಕ್ಕನುಸಾರವಾಗಿ ತನ್ನದೇ ಆದ ರಥವನ್ನೇರಿ ಯುದ್ಧ ಮಾಡಿದ್ದ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ದೇವರಾಜ ಕಳಿಸಿಕೊಟ್ಟಂಥ ರಥವನ್ನೇರಿ ಆತ ಯುದ್ಧಕ್ಕೆ ಸನ್ನದ್ಧನಾಗಿದ್ದ. ಆಕಾಶದಲ್ಲಿ ಭಯಂಕರವಾದಂಥ ಉತ್ಪಾತಗಳೆಲ್ಲ ಕಂಡವು. ರಣಹದ್ದುಗಳು ಈ ರಾಕ್ಷಸ ಸೈನ್ಯದ ಮೇಲೆಲ್ಲ ಹಾರಾಡ್ತಾ ಇದ್ದವು. ಅಲ್ಲಿ ಸಿಗ್ಬೋದಂಥ ರಕ್ತ ಮತ್ತು ಮಾಂಸಗಳ ಆಸೆಯಿಂದ ಅಲ್ಲಿ ಸಂಚಾರ ಮಾಡ್ತಿದ್ದವು. ಗಾಳಿ ಎಲ್ಲ ಕಡೆ ಧೂಳನ್ನು ಎಬ್ಬಿಸಿತು. ರಾವಣನ 20 ಕಣ್ಣುಗಳು ಕಾಣಿಸದಂತೆ ಆತನನ್ನ ಕುರುಡನನ್ನಾಗಿ ಮಾಡಿದವು. ಎಲ್ಲ ಕಡೆ ಕರ್ಣ ಕಠೋರವಾದಂಥ ಸಿಡಿಲುಗಳು ಕೇಳಿ ಬರ್ಲಿಕ್ಕೆ ಪ್ರಾರಂಭ ಆದವು. ರಾಮನಿಗೆ ಆ ಶಕುನಗಳನ್ನೆಲ್ಲ ನೋಡಿ ತನ್ನ ಪಾಲಿಗೆ ಶುಭ ಶಕುನ, ರಾಕ್ಷಸರ ಪಾಲಿಗೆ ಅಪಶಕುನ, ಅದನ್ನು ಕೇಳಿ ಮತ್ತಷ್ಟು ಸಂತೋಷ ಆಯಿತು. ಆತ ಯುದ್ಧದಲ್ಲಿ ತನ್ನ ಪರಾಕ್ರಮ ಪ್ರದರ್ಶನ ಮಾಡ್ತಾ ಮುಂದುವರಿದ. ದ್ವಂದ್ವ ಯುದ್ಧ ಹಾಗೆ ಮುಂದುವರೆದಾಗ ರಾವಣರ ಯುದ್ಧವನ್ನೇ ಉಳಿದವರೆಲ್ಲ ನೋಡ್ತಿದ್ರಂತೆ. ಅದು ಯುದ್ಧ ಎಷ್ಟು ಭಯಂಕರವಾಗಿತ್ತು, ಎಷ್ಟು ಅಸದೃಶವಾಗಿತ್ತು ಅಂದ್ರೆ ಅವ್ರಿಗೆ ಉಳಿದವರಿಗೆ ಯುದ್ಧ ಮಾಡುವಂತ ಮನಸ್ಸೇ ಇರಲಿಲ್ಲ. ತಾವು ಯುದ್ಧವನ್ನು ನಿಲ್ಲಿಸಿ ತನ್ನ ಕೈಯಲ್ಲಿರುವಂಥ ಆಯುಧಗಳನ್ನು ಹಾಗೆ ಹಿಡಿದು ನಿಂತ್ಕೊಂಡು ರಾಮನ ಯುದ್ಧವನ್ನು ನೋಡ್ತಿದ್ರು. ಕೈ ಕಾಲುಗಳು ಕಣ್ಣುಗಳು ಸ್ವಲ್ಪನೂ ಅಲಗಾಡ್ತಿರ್ಲಿಲ್ಲ. ಜೇತವ್ಯಮಿತಿ ಕಾಕುತ್ಸಹ ಮರ್ತವ್ಯಮಿತಿ ರಾವಣ ಧೃತವು ಸ್ವವೀರ್ಯ ಸರ್ವಸ್ವಂ
ಯುದ್ಧೇ ಅದರ್ಶಯತಾಂ ಸದಾ. ಇದು ಮಹತ್ವ ಶ್ಲೋಕ, ಇದನ್ನು ಗಮನಿಸಬೇಕು. ರಾಮ ಏನು ತೀರ್ಮಾನ ಮಾಡಿದ್ದ ಅಂದರೆ ಏನಕ್ಕೇನು ಪ್ರಕಾರ ರಾವಣನನ್ನು ಗೆಲ್ಲಬೇಕು. ಇದು ರಾಮನ ನಿರ್ಣಯ ಆಗಿತ್ತು. ಮರ್ತವ್ಯಮಿತಿ ರಾವಣನಿಗೆ ಬೇರೆ ಗುರಿನೇ ಇರಲಿಲ್ಲ, ಸಾಯಬೇಕು ಅಂತ ಬಂದಿದ್ದ ಅವನು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಹಿಂದೆ ಬರಲಿಲ್ಲ. ತಾನು ವಿಷ್ಣುವಿನ ಬಾಣಕ್ಕೆ ಆಹುತಿಯಾಗಿ ಸದ್ಗತಿಯನ್ನು ಪಡ್ಕೋಬೇಕು ಅಂತ ರಾವಣನಿಗೆ ಅಪೇಕ್ಷೆ ಇತ್ತು ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಅದು ಬರಲಿಲ್ಲ. ವಾಸ್ತವಿಕವಾಗಿ ವಾಲ್ಮೀಕಿಗಳ ಹೃದಯಾಂತರವಾದ ಅಭಿಪ್ರಾಯನೂ ಅದೇ ಇದ್ದಂತೆ ಕಾಣಿಸ್ತದೆ. ಸಾಯಬೇಕು ಅಂತ ಬಂದಿದ್ದವನು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಅದಕ್ಕಾಗಿ ತಮ್ಮ ಪರಾಕ್ರಮವನ್ನೆಲ್ಲ ಅವರು ಪಣವಾಗಿಟ್ಟುಕೊಂಡು ಯುದ್ಧಕ್ಕೆ ಅವರು ಮುಂದುವರೆದರು. ರಾಮನ ರಥಕ್ಕೆ ಯಾವುದೋ ಧ್ವಜ ಇತ್ತಲ್ಲ, ಆ ಧ್ವಜವನ್ನು ಗುರಿಯಾಗಿಟ್ಕೊಂಡು ನಾನಾ ಥರದ ಬಾಣಗಳನ್ನು ರಾವಣ ಪ್ರಯೋಗ ಮಾಡಿದ. ರಾಮನು ಅದಕ್ಕೆ ಪ್ರತಿಯಾಗಿ ರಾವಣನ ರಥದ ಮೇಲೆ ಯಾವ ಧ್ವಜ ಇತ್ತು ಆ ಧ್ವಜದ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿದ. ಅವರು ಪ್ರಯೋಗ ಮಾಡಿದಂಥ ಕೆಲವು ಬಾಣಗಳು ಕೇವಲ ಬಾಣಗಳಾಗಿರಲಿಲ್ಲ, ಅದರಿಂದ ನಾನಾ ಥರದ ಆಯುಧಗಳು, ಸರ್ಪಗಳು, ಆಮೇಲೆ ಶಿಖರಗಳು, ಬಂಡೆಕಲ್ಲುಗಳು ಬಾಣಗಳ ಮೂಲಕವಾಗಿ ಹೊರಗೆ ಬಂದು ಬಿದ್ದವು. ಇಂತಹ ಭಯಂಕರವಾದಂಥ ಬಾಣಗಳನ್ನು ರಾವಣನ ಮೇಲೆ ಪ್ರಯೋಗ ಮಾಡಿದ, ರಾಮನ ಮೇಲೆ ಪ್ರಯೋಗ ಮಾಡಿದ. ಅವರ ಸಾರಥಿಗಳು ಕೂಡ ಅಪ್ರತಿಮರೇ ಆಗಿದ್ದರು. ರಥವನ್ನು ನಾನಾ ರೀತಿಯಾಗಿ ಸಂಚಾರ ಮಾಡಿಸ್ತಿದ್ರು. ತಮ್ಮ ನಾಯಕ ಶತ್ರುವಿನ ದಾಳಿಗೆ ಸಿಲುಕಬಾರದು ಆ ರೀತಿಯಾಗಿ ಅವರು ತಮ್ಮ ರಥವನ್ನು ಮುನ್ನಡೆಸ್ತಾ ಇದ್ರು. ರಾವಣರ ನೇತ್ರಗಳು ಪರಸ್ಪರ ಹೇಗೆ ಸಂಧಿಸಿದ್ವಲ್ಲ ಕೋಪದಿಂದ, ಅದರಂತೆ ರಾಮನ ರಥದ ಕುದುರೆಗಳು, ರಾವಣನ ರಥದ ಕುದುರೆಗಳು ಅವು ಕೂಡ ಪರಸ್ಪರ ದೃಷ್ಟಿ ನೆಟ್ಟು ಯುದ್ಧಕ್ಕೆ ತಮ್ಮ ಉತ್ಸಾಹವನ್ನು ತೋರಿಸ್ತಾ ಇದ್ದವು. ರಾಮ ಬಾಣ ಪ್ರಯೋಗ ಮಾಡಿ ರಾವಣನ 4 ಕುದುರೆಗಳನ್ನು ಕೂಡ ಹಿಮ್ಮೆತ್ತುವಂತೆ ಮಾಡಿದ, ಅವು ದೂರ ಸರಿಯುವಂತೆ ಮಾಡಿದ. ಎಷ್ಟೇ ಬಾಣಗಳನ್ನು ರಾವಣ ಪ್ರಯೋಗ ಮಾಡಿದ್ರು ಕೂಡ ರಾಮನಿಗೆ ಅದರಿಂದ ಯಾವುದೇ ರೀತಿಯಾದಂಥ ಮುಖವಿಕಾರನೂ ಆಗಲಿಲ್ಲ. ಮೇಲೆ ಯುದ್ಧವನ್ನು ನೋಡ್ತಿದ್ರಲ್ಲ ಕಿನ್ನರ ಮಹಾ ಉರಗರು, ಸರ್ಪಗಳು, ದೇವತೆಗಳು ಅವರೆಲ್ಲ ಆ ಯುದ್ಧವನ್ನು ನೋಡಿ ಭಯಭ್ರಾಂತರಾದರು. ಸೂರ್ಯ ನಿಸ್ತೇಜನಾದ, ಗಾಳಿ ಬೀಸುವುದನ್ನು ನಿಲ್ಲಿಸಿತು. ಎಲ್ಲರೂ ಏನು ಆಲೋಚನೆ ಮಾಡಿದ್ರಂದ್ರೆ, ಸ್ವಸ್ತಿ ಗೋಬ್ರಾಹ್ಮಣ ಇದ್ದಷ್ಟು ಲೋಕಾಸ್ತಿಷ್ಠಂತು ಶಾಶ್ವತಾಃ ಜಯದಾಂ ರಾಘವ ಸಂಖ್ಯೆ ರಾವಣಂ ರಾಕ್ಷಸೇಶ್ವರಂ. ಎಲ್ಲ ಗೋವುಗಳಿಗೆ, ಬ್ರಾಹ್ಮಣರಿಗೆ ಶುಭವಾಗಲಿ, ಭಾಗವತರಿಗೆ, ಭಗವಂತನ ಭಕ್ತರೇನಿದ್ದಾರೆ ಅವರಿಗೆ ಬಂದಿರುವಂತಹ ಆತಂಕ ಎಲ್ಲ ಕವಿದಿರುವಂತಹ ಆತಂಕ ದೂರವಾಗಲಿ, ರಾವಣನನ್ನು ಯುದ್ಧದಲ್ಲಿ ಗೆಲ್ಲುವಂತಾಗಲಿ. ಹೀಗವರು ಅಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಿದರು, ಶುಭಾಶಂಸನೆ ಮಾಡಿದರು. ಇನ್ನೊಂದು ಕಡೆ ಗಂಧರ್ವಾಪ್ಸರೆಯರು ಅವರು ಒಂದು ಶ್ಲೋಕ ಹೇಳಿದರು. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾವಣಯೋರ್ ಯುದ್ಧಂ ರಾವಣಯೋರಿವ. ಇದು ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕನೇ. ರಾಮಾಯಣದಲ್ಲೂ ಪ್ರಸಿದ್ಧವಾದ ಶ್ಲೋಕ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಪ್ರಸಿದ್ಧವಾದ ಶ್ಲೋಕ. ಅದು ಹೇಗೆ ಅಂದರೆ, ಗಗನಂ ಗಗನಾಕಾರಂ, ಆಕಾಶಕ್ಕೆ ಹೋಲಿಕೆ ಯಾವುದು? ಆಕಾಶಕ್ಕೆ ಆಕಾಶವೇ ಹೋಲಿಕೆ. ಸಾಗರ ಸಾಗರೋಪಮಃ, ಸಮುದ್ರಕ್ಕೆ ಸಮುದ್ರವೇ ಹೋಲಿಕೆ. ಸಮುದ್ರದಷ್ಟು ವಿಸ್ತಾರವಾದ ವಸ್ತು ಮತ್ತು ಜಲಾಶಯ ಮತ್ತೊಂದಿಲ್ಲ. ರಾವಣರ ಯುದ್ಧಕ್ಕೆ ಹೋಲಿಕೆ ಮತ್ತೊಂದೇನಾದರೂ ಇದ್ದರೆ ಅದು ರಾವಣರ ಯುದ್ಧವೇ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಲ್ಲಿ ಈ ಶ್ಲೋಕ ಏನಿದೆ ಇದನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಅಲಂಕಾರ ಶಾಸ್ತ್ರದಲ್ಲೂ ಕೂಡ ಇದನ್ನ ಮೇಲಿನ ಮೇಲೆ ಉದಾಹರಣೆ ಕೊಡ್ತಿರ್ತಾರೆ. ಒಬ್ಬನ ಮುಖ ಚಂದ್ರವಂತೆ ಇದೆ ಅಂತಂದ್ರೆ ಅದನ್ನು ಉಪಮಾಲಂಕಾರ ಅಂತ ಕರೀತಾರೆ, ಹೋಲಿಕೆ ಅಲಂಕಾರ ಅಂತ ಕರೀತಾರೆ ಅದನ್ನು. ಅದರಂತೆ ಮುಖವನ್ನ ಎಲ್ಲರೂ ನೋಡಿರ್ತಾರೆ ಈ ಜಗತ್ತಿನಲ್ಲಿ. ಆ ಮುಖದ ಸೌಂದರ್ಯ ಹೇಗಿದೆ ಅಂತ ವರ್ಣನೆ ಮಾಡೋ ಪ್ರಸಂಗ ಬಂದ್ರೆ, ಚಂದ್ರನನ್ನು ನೋಡಿದ್ದೀರಲ್ಲ, ಚಂದ್ರ ಎಷ್ಟು ಸುಂದರನೋ, ಚಂದ್ರ ಎಷ್ಟು ಆಹ್ಲಾದಕರನೋ ಅಷ್ಟೇ ಸುಂದರವಾಗಿ ಇವನು ಮುಖ ಇದೆ ಅಂತ ವರ್ಣನೆ ಮಾಡೋದು ಜಗತ್ತಿನಲ್ಲಿ ಕಂಡು ಬಂದಂಥ ಪದ್ಧತಿ. ಒಂದು ವೇಳೆ ಆ ಯಾವುದಾದ್ರೂ ಮುಖ ಚಂದ್ರನಿಗಿಂತಲೂ ಹೆಚ್ಚು ಸುಂದರವಾಗಿದ್ದರೆ ಅಥವಾ ಚಂದ್ರನಿಗೆ ಪ್ರತಿಸ್ಪರ್ಧೆ ಆಗುವಷ್ಟು ಸುಂದರವಾಗಿದ್ದರೆ ನಿನ್ನ ಮುಖ ಚಂದ್ರನಂತೆ ಸುಂದರವಾಗಿದೆ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಮುಖವೇ ಚಂದ್ರ ಅಂತ ಹೇಳಬೇಕು, ಅಥವಾ ಚಂದ್ರನನ್ನು ಮೀರಿಸಿದ್ದು ನಿನ್ನ ಮುಖ, ಅಥವಾ ಚಂದ್ರನೇ ನಿನ್ನ ಮುಖದಂತೆ ಇದ್ದಾನೆ ಅಂತ ಹೋಲಿಕೆ ಕೊಡಬೇಕು. ಹೀಗಿವೆಲ್ಲ ಮೂಲತಃ ಉಪಮಾ ಅಲಂಕಾರ ಒಂದೇ ಅಂತ, ಹೋಲಿಕೆ ಅಲಂಕಾರ ಒಂದೇ ಮೂಲತಃ. ಅದು ಉತ್ಪ್ರೇಕ್ಷ ಅಲಂಕಾರ, ರೂಪಕ ಅಲಂಕಾರ, ಹೀಗೆ ಬೇರೆ ಬೇರೆ ರೂಪವನ್ನು ತಾಳಿತ್ತು. ನಿನ್ನ ಮುಖವು ಚಂದ್ರನಂತೆ ಇದೆ ಅಂತಂದ್ರೆ ಇದು ಉಪಮಾಲಂಕಾರ. ನಿನ್ನ ಮುಖವು ಇದು ಚಂದ್ರ ಅಲ್ಲ, ಇದು ಚಂದ್ರವೇ, ನಿನ್ನ ಮುಖ ಚಂದ್ರನಂತೆ ಇಲ್ಲ, ನಿನ್ನ ಮುಖವೇ ಚಂದ್ರ ಅಂತ ಹೇಳಿಬಿಟ್ರೆ
ಅದನ್ನು ರೂಪಕ ಅಲಂಕಾರ ಅಂತ ಕರೀತಾರೆ. ಈ ಮುಖ ಇದು ಮುಖವೋ ಅಥವಾ ಚಂದ್ರನೋ ಅಂತ ಹೀಗೆ ಸಂಶಯ ವ್ಯಕ್ತಪಡಿಸಿದೆ, ಅದನ್ನು ಸಂಶಯ ಅಲಂಕಾರ ಅಂತ ಕರೀತಾರೆ. ಹೀಗೆ ನಾನಾ ಥರದ ಅಲಂಕಾರಗಳು ಕವಿಗಳಿಗೆ ತಮ್ಮ ಬುದ್ಧಿ ಚಾತುರ್ಯಕ್ಕೆ ಸಂಬಂಧಪಟ್ಟಂಥ ಅಲಂಕಾರಗಳು ಅಂಥಲ್ಲೇ ಇದನ್ನೊಂದು ಅಲಂಕಾರ ಅಂತ ಕರೀತಾರೆ. ಪ್ರಾಯಶಃ ಈ ಅಲಂಕಾರಕ್ಕೆ ಅನ್ಯೋನ್ಯ ಅಲಂಕಾರ ಅಂತ ಕರೀತಾರೆ. ರಾಮರಾವಣರ ಯುದ್ಧ ರಾಮರಾವಣರ ಯುದ್ಧವಂತೆ ಇತ್ತು ಅಂತ ಹೀಗೆ ಅವ್ರು ಹೇಳ್ತಾ ಆ ಯುದ್ಧವನ್ನ ನೋಡ್ತಾ ಈ ಶ್ಲೋಕವನ್ನು ಹೇಳಿದರು. ಯುದ್ಧ ಹೀಗೆ ಮುಂದುವರೆದಾಗ ರಾವಣ ಮತ್ತು ರಾಮರ ನಡುವೆ ಆ ಯುದ್ಧ ಮುಂದುವರೆದಾಗ ರಾಮ ಒಮ್ಮೆ ರಾವಣನ ತಲೆಯನ್ನು ಕತ್ತರಿಸಿದ. ತಲೆ ಭೂಮಿಯಲ್ಲಿ ಬಿದ್ದುದನ್ನು ಎಲ್ಲರೂ ಕೂಡ ನೋಡಿದರು. ಆದರೆ ಕೂಡಲೇ ಅಂಥದ್ದೇ ಮತ್ತೊಂದು ತಲೆ ಹುಟ್ಟಿಕೊಂಡಿತ್ತು. ರಾಮ ಎರಡನೇ ತಲೆಯನ್ನು ಕತ್ತರಿಸಿದ, ಅದು ಕೆಳಗೆ ಉರುಳಿತು, ಮತ್ತೊಂದು ತಲೆ ಹುಟ್ಟಿತು. ಹೀಗೆ ಒಂದಾದ್ಮೇಲೊಂದು ತಲೆಗಳು ಹುಟ್ಟುತ್ತಾನೇ ಇದ್ದವು. ರಾಮ 10 ತಲೆಗಳನ್ನು ಕತ್ತರಿಸಿದ್ದಷ್ಟೇ ಅಲ್ಲ, 100 ತಲೆಗಳನ್ನು ಕತ್ತರಿಸಿದ. ಹಿಂದೆ ಅದನ್ನು ನಾವು ಆನಂದ ರಾಮಾಯಣದಲ್ಲಿ ನೋಡಿದ್ವಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾವಣನಿಗೆ ಬಿದ್ದದ್ದು 10 ತಲೆ, ಆದರೆ ಆನಂದ ರಾಮಾಯಣಕ್ಕನುಸಾರವಾಗಿ ಆತನಿಗಿದ್ದದ್ದು 100 ತಲೆ ಅಂತ ಒಂದು ಕಥೆ ನೋಡಿದ್ವಿ. ಹೀಗೆ ಆ ಎಲ್ಲ ತಲೆಗಳನ್ನು ಕೂಡ ಆತ ಕತ್ತರಿಸ್ತಾನೆ ಹೋದ, ಆದರೂ ಮತ್ತೆ ತಲೆಗಳು ಹುಟ್ಟುತ್ತಾನೆ ಬಂದವು. ಕೃತ್ತಾನುತಾನಿ ಪುರೇವ ಸಮುತ್ಥಿತಾನಿ ದಸ್ವಾ ವರಾಚ್ಛತಹೃತೆ ಹೃದಯಂ ಬಿಭೇದ ಬಾಣೇನ ವಜ್ರ ಸದೃಶೇನ ಸಭಿನ್ನ ಹೃತ್ಕಃ ರಕ್ತಂ ವಮನ್ ನ್ಯಪತದಾಸು ಮಹಾಭಿಮಾನಾತ್. ಹತ್ತು ತಲೆಗಳನ್ನು ಏಕಕಾಲದಲ್ಲಿ ಕತ್ತರಿಸಿದಂತೆ ರಾಮ. 10 ತಲೆಗಳು ಏಕಕಾಲದಲ್ಲಿ ಕತ್ತರಿಸಿದ್ರು ಮತ್ತವು ಸಿಗಿತು. ಈಗ ಆತನಿಗೆ ಒಂದು ವರಣೆ ಇತ್ತು. ತಲೆಗಳು ಮತ್ತಷ್ಟು ಹುಟ್ಟಾನೆ ಇದ್ವಲ್ಲ, ಅವನಿಗೆ ಚಿಂತೆ ಆಯಿತು. ಏನಾಯ್ತು? ಮಾರೀಚೋ ನಿಹತೋ ಯೈಸ್ತು ಖರೋ ಯೈಸ್ತು ಸದೂಷಣಃ ಕ್ರೌಂಚಾರಣ್ಯೇ ವಿರಾದಸ್ತು ಕಬಂಧೋ ದಂಡಕಾವನೆ ಯೈಸ್ಸಾಲ ಗಿರಯೋ ಭಗ್ನಾಃ ವಾಲೀಚ ಕ್ಷುಭಿತೋಂಬುದ್ಧಿಭಿಃ ತೈಮೇ ಸಾಯಕಾ ಸರ್ವೇ ಯುದ್ಧೇ ಪ್ರತ್ಯಾಯಿಕಾ ಮಮ ಕಿನ್ನು ತತ್ಕಾರಣಂ ಏನ ರಾವಣೇ ಮಂದತೇಜಸಃ. ಈಗ ರಾಮನಿಗೆ ಚಿಂತೆ ಇದೆ. ಮಾರೀಚನನ್ನು ಕೊಂದೆ ಹಿಂದೆ ಇದೇ ಬಾಣಗಳಿಂದ, ಖರದೂಷಣನನ್ನು ಕೊಂದೆ, ವಿರಾಧನನ್ನು ಕೊಂದೆ, ಕಬಂಧನನ್ನು ಕೊಂದೆ ದಂಡಕಾರಣ್ಯದಲ್ಲಿ, ವಾಲಿಯನ್ನು ಕೊಂದು ಹಾಕಿದೆ. 7 ಮರಗಳನ್ನು ಒಂದೇ ಬಾಣದಿಂದ ನಾನು ಧರೆಗೆ ಉರುಳುವಂತೆ ಮಾಡಿದೆ. ವಾಲಿಯನ್ನು ಕೊಂದೆ. ಆದರೆ ಆ ಬಾಣಗಳನ್ನೇ ಇವತ್ತು ರಾವಣನ ಮೇಲೆ ಪ್ರಯೋಗ ಮಾಡ್ತಿದ್ದೇನೆ. ಆದರೆ ರಾವಣನ ಮೇಲೆ ಈ ಯಾವ ಬಾಣವೂ ಕೂಡ ಪರಿಣಾಮ ಬೀರದಂತಾಗಿದೆಯಲ್ಲ, ಇದಕ್ಕೇನು ಕಾರಣ? ಹೀಗೆ ಆತ ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮತ್ತೆ ರಾವಣನ ಎದೆ ಮೇಲೆ ಬಾಣ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ರಾವಣನು ಕೂಡ ನಾನಾ ಥರದ ಬಾಣಗಳನ್ನು ರಾಮನ ಮೇಲೆ ಪ್ರಯೋಗ ಮಾಡಿದ. ಏನು ಮಾಡಿದ್ರು ಕೂಡ ರಾಮನಿಗೆ ಜಯ ಸಿಗಲಿಲ್ಲ. ಜಯ ಸಿಗದೇ ಇದ್ದಾಗ ಆಗ ಆ ಮಾತಲಿ ಹೀಗೆ ರಾಮನಿಗೆ ಒಂದು ಮಾತನ್ನು ಹೇಳಿದಂತೆ, ಅಥ ಸಂಸ್ಮಾರಯಾಮಾಸ ಮಾತಲಿ ರಾಘವಂ ಸದಾ ಅಜಾನನ್ನೀವ ಕಿಂ ವೀರ ತ್ವಮೇನ ಮನುವರ್ತಸೆ. ರಾಮನೇ, ನೀವು ದೊಡ್ಡ ವೀರ, ಸರ್ವಜ್ಞ, ನೀನು ಏನೂ ಗೊತ್ತಿದ್ರು ಕೂಡ ಎಲ್ಲನೂ ಕೂಡ ಏನೂ ಗೊತ್ತಿಲ್ಲದವನಂತೆ ಯಾಕೆ ಹೀಗೆ ಕಾಲಕ್ಷೇಪ ಮಾಡ್ತಿದ್ದಿ? ಇವನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು. ವಿಸರ್ಜಾಸ್ಮೈ ವಧಾಯತ್ವಂ ಅಸ್ತ್ರಂ ಪೈತಾಮಹಂ ಪ್ರಭೋ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು, ಅದರ ಮೂಲಕನೇ ಇವನಿಗೆ ವಧೆ ಆಗಬೇಕು. ಅವನಿಗೆ ವಧೆಯ ಸಮೀಪ ಈಗ ಬಂದಿದೆ. ಹೀಗೆ ಮಾತಲ್ಲಿ ಹೇಳಿದ ಮೇಲೆ ತನ್ನ ಬತ್ತಳಿಕೆಯಿಂದ ಬಾಣವೊಂದನ್ನು ಈತ ಹೊರಗೆ ತೆಗೆದ. ಅದು ಮೊದಲು ಬ್ರಹ್ಮನ ಕಡೆಯಿಂದ ಇಂದ್ರನಿಗೆ ಬಂದದ್ದಂಥದ್ದು ಆಯುಧ. ಅಂತ ದಿವ್ಯವಾದಂಥ ಅಸ್ತ್ರ ಅದು. ಇಂದ್ರನ ಸಲುವಾಗಿಯೇ ನಿರ್ಮಾಣ ಮಾಡಿದಂಥ ಅಸ್ತ್ರ ಅದು. ಇಂದ್ರನಿಗೆ ಅದನ್ನು ಕೊಟ್ಟಿದ್ದ. ವಾಯುದೇವ ಆ ಅಸ್ತ್ರದ ವೇಗದಲ್ಲಿದ್ದ. ಆ ಅಸ್ತ್ರದ ವೇಗಕ್ಕೆ ಅಭಿಮಾನ್ಯ ದೇವತೆ ವಾಯುದೇವ. ಅದರ ಅಲುಗಿನಲ್ಲಿ ಚೂಪ ಅಂತ ಮುಂಭಾಗದಲ್ಲಿ ಅಗ್ನಿ ಸೂರ್ಯರಿದ್ದರು. ಅದರ ಶರೀರ, ಇಡೀ ಬಾಣದ ಶರೀರ ಸ್ವರೂಪ ಏನಿತ್ತು ಅದು ಆಕಾಶಮಯವಾಗಿತ್ತು. ಅಂದ್ರೆ ಆಕಾಶದ ಅಭಿಮಾನಿ ದೇವತೆ ಆದಂಥ ವ್ಯಕ್ತಿ ಅದರಲ್ಲಿದ್ದ. ಆ ಬಾಣ ಎಷ್ಟು ತೂಕದ್ದಾಗಿತ್ತು ಅಂತಂದ್ರೆ ಮೇರು ಮಂದಿರಗಳನ್ನು ಆ ಬಾಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅಂದ್ರೆ ಮೇರು ಮಂದಿರಕ್ಕೆ ಅಭಿಮಾನಿ ದೇವತೆಗಳಾದರೂ ಕೂಡ ಅದರಲ್ಲಿದ್ದರು. ಸಕಲ ಪ್ರಾಣಿಗಳ ತೇಜಸ್ಸು ಅದರಲ್ಲಿತ್ತು. ಸೂರ್ಯನಿಗೆ ಸುಮಾರವಾದಂಥ ಪ್ರಕಾಶ ಅದರಿಂದ ಹೊರಗೆ ಬರ್ತಿತ್ತು, ಬಂಗಾರದ್ದಾಗಿತ್ತು ಅದು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಹಿಂದೆ ಯಾವ ದೇವತೆಗಳಿಗೆ ರಾವಣನ ಗೆಲ್ಲೋರಾಗಿರ್ಲಿಲ್ಲವೋ
ಅದೇ ದೇವತೆಗಳ ಶಕ್ತಿಯೇ ಇವತ್ತು ರಾಮನ ಸೇವೆಗಾಗಿ ಬಂದು ರಾಮನ ಮೂಲಕ ಆ ದೇವತೆಗಳ ಸೇವೆಯನ್ನು ರಾಮನಿಗೆ ಕೊಟ್ಟು ಆ ರಾವಣನ ಹತ್ಯೆಗೆ ಕಾರಣರಾದರು. ಆ ಬ್ರಹ್ಮಾಸ್ತ್ರವನ್ನ ರಾಮ ಕೈಯಲ್ಲಿ ಹಿಡಿದುಕೊಂಡು ವೇದೋಕ್ತವಾದಂಥ ಮಂತ್ರದಿಂದ ಅದನ್ನ ಅಭಿಮಂತ್ರಣ ಮಾಡಿದ. ಅಭಿಮಂತ್ರಣ ಮಾಡಿ ಅದನ್ನು ಧನುಸ್ಸಿನಲ್ಲಿ ಹೂಡಿದ. ಧನುಸ್ಸಿನಲ್ಲಿ ಹೂಡಿದಾಗ ಸಮಸ್ತ ಪ್ರಾಣಿಗಳು ಕೂಡ ಹೆದರಿದವು, ಭೂಮಿ ಕಂಪಿಸಿತು. ರಾಮ ಆ ಧನಸ್ಸನ್ನ ಹೊರಗೆ ಎಳೆದ. ಸೆಳೆದು ಅದನ್ನ ರಾವಣನ ಎದೆಯ ಮೇಲೆ ಪ್ರಯೋಗ ಮಾಡಿದ. ಎದೆಯ ಮೇಲೆ ಪ್ರಯೋಗ ಮಾಡಿದಾಗ ಆತ ರಾವಣನ ಎದೆಯನ್ನು ಭೇದಿಸಿ ರಕ್ತದಿಂದ ನೆನೆದು ಹೊರಗೆ ಬಂದು ಬಿದ್ದಿತು. ಮತ್ತೆ ವಿನೀತವಾಗಿ ರಾಮನ ಬತ್ತಳಿಕೆಯಲ್ಲಿ ಬಂದು ಸೇರ್ಕೊಂಡಿತ್ತು. ಹೀಗೆ ರಾಮನ ತನ್ನ ರಥದಿಂದ ಕೆಳಗೆ ಬಿದ್ದ, ಪ್ರಾಣವನ್ನು ಕಳೆದುಕೊಂಡು. ತಾತ್ಪರ್ಯ ನಿರ್ಣಯ ಏನು ಹೇಳ್ತದೆ ಅಂದ್ರೆ, ನೆಪತದಾಸ ಮಹಾವಿಮಾನಾತ್, ಪುಷ್ಪಕ ವಿಮಾನದಲ್ಲೇ ಕೂತ್ಕೊಂಡು ಆತ ಯುದ್ಧಕ್ಕೆ ಬಂದಿದ್ದಂತೆ. ತನ್ನ ವಿಮಾನ ಇತ್ತಲ್ಲ, ಆ ವಿಮಾನದಲ್ಲೇ ಕೂತ್ಕೊಂಡು ಯುದ್ಧಕ್ಕೆ ಬಂದಿದ್ದ. ಬಾಣವನ್ನು ಅಲ್ಲಿ ಪ್ರಯೋಗ ಮಾಡಿದಾಗ ವಿಮಾನದಿಂದ ಆತ ಕೆಳಗೆ ಉರುಳಿ ಬಿದ್ದ. ಹೀಗೆ ಆ ರಾವಣ ಹತ್ಯೆಗೊಳಗಾದಾಗ ಆತನ ಹಿಂಬಾಲಕರಾದ ಸೈನಿಕರೇನಿದ್ರು ಅವರೆಲ್ಲ ಹೆದರಿ ಲಂಕಾನಗರಕ್ಕೆ ದುಃಖಾಪಾಲಾಗಿ ಓಡಿ ಹೋದರು. ವಾನರರೆಲ್ಲ ರಾಮನ ವಿಜಯವನ್ನ, ರಾವಣನ ವಧೆಯನ್ನ ಪ್ರಶಂಸೆ ಮಾಡಿ, ಘೋಷಣೆ ಮಾಡಿ, ರಾವಣ ಸತ್ತ, ರಾಮನಿಗೆ ವಿಜಯವಾಯಿತು ಅಂತ ಘೋಷಣೆ ಮಾಡಿದರು. ರಾಮನನ್ನ ಸ್ತೋತ್ರ ಮಾಡಿದರು. ದಿವ್ಯವಾದಂತಹ ವಾಯು ಎಲ್ಲ ಕಡೆ, ಸುಗಂಧಪೂರಿತವಾದಂತಹ ವಾಯು ಎಲ್ಲ ಕಡೆ ಬೀಸಲಿಕ್ಕೆ ಪ್ರಾರಂಭ ಆಯಿತು. ಅಂತರಿಕ್ಷದಲ್ಲಿ ರಾಮನನ್ನು ಹೊಗಳುವಂತಹ ಮಾತುಗಳು ಕೇಳಿ ಬಂದವು. ದೇವತೆಗಳಿಗೆ, ಚಾರಣರಿಗೆ ಹೆಚ್ಚು ಸಂತೋಷ ಆಯಿತು. ವಿಭೀಷಣ, ಸುಗ್ರೀವ ಇವರೆಲ್ಲರೂ ಕೂಡ ರಾಮನ ಈ ವಿಜಯವನ್ನು ನೋಡಿ ಬಹಳ ಸಂತೋಷಪಟ್ಟರು. ರಾಮನನ್ನು ಅವರು ಪ್ರಶಂಸೆ ಮಾಡಿದರು. ತಸ್ಮಿನ್ ಹತೆ ತ್ರಿಜಗತಾಂ ಪರಮಪ್ರತೀತೆ ಬ್ರಹ್ಮಾಶಿವೇನ ಸಹಿತ ಸಹ ಲೋಕಪಾಲೈಃ ಅಭ್ಯತ್ಯ ಪಾದಯುಗಲಂ ಜಗದೇಕ ಭರ್ತು ರಾಮಸ್ಯ ಭಕ್ತಿ ಭರಿತ ಶಿರಸಾ ನಮಾಮ. ಕೇವಲ ವಧೆ ಆಗಿದ್ದರಲ್ಲಿ ನಿಲ್ಲಿಸಬಾರದು. ಮುಂದೆ ದೇವತೆಗಳೆಲ್ಲ, ಚತುರ್ಮುಖ ಬ್ರಹ್ಮನ ಸಮೇತರಾದಂಥ ದೇವತೆಗಳೆಲ್ಲ ಅಲ್ಲಿಗೆ ಬಂದು ರಾಮನ ಬಳಿಗೆ ಬಂದು ಆತನ ಸ್ತೋತ್ರ ಮಾಡಿದರು. ಆತನ ಮಹತ್ವವನ್ನು ಹೊಗಳಿದರು. ಅಥೈನ ಮಸ್ತೌ ಪಿತರಂ ಕೃತಾಂಜಲಿಂ ಗುಣಾಭಿರಾಮಂ ಜಗತಃ ಪಿತಾಮಹಃ ಜಿತಂ ಜಿತಂ ಜೇಜಿತ ಲೋಕಭಾವನ ಪ್ರಪನ್ನಪಾಲಾಯ ನತಾಸ್ಮತೆ ವಯಂ. ಜಗತ್ತಿನ ತಂದೆಯಾದಂಥ ಮಹಾ ಗುಣಾಭಿರಾಮನಾದಂಥ ನಿನ್ನನ್ನು ನಾವು ಪ್ರಶಂಸೆ ಮಾಡ್ತೇವೆ. ಜಿತಂ ಜಿತಂತೆ ಅಂತ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿದ. ಇಡೀ ಜಗತ್ತನ್ನು ನೀನು ಗೆದ್ದಿದ್ದಿ. ಪಂಚರಾತ್ರ ಆಗಮದಲ್ಲಿ ಬ್ರಹ್ಮ ಹೀಗೆ ಒಂದು ಜಿತಂತೆ ಸ್ತೋತ್ರ ಅಂತ ಸ್ತೋತ್ರವನ್ನು ಪಠನ ಮಾಡಿ ಭಗವಂತನನ್ನು ಹೊಗಳಿದ್ರ. ಅಲ್ಲೂ ಕೂಡ ಹೀಗೆ ಇತ್ತು. ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ. ಹೀಗೆ ಜಿತಂತೆ ಅನ್ನುವ ಶಬ್ದಗಳಿಂದಲೇ ಅಲ್ಲೂ ಸ್ತೋತ್ರ ಮಾಡಿದ್ದ, ಇಲ್ಲೂ ಸ್ತೋತ್ರ ಮಾಡ್ತಿದ್ದಾನೆ. ನೀನೊಬ್ಬನೇ ಜಗತ್ತಿನ ಮುಖ್ಯ ಸ್ವಾಮಿ. ನಿನಗೆ ಯಾವುದು ಅಂತ್ಯವೂ ಇಲ್ಲ, ಆದಿಯೂ ಕೂಡ ಇಲ್ಲ. ನೀನು ಉತ್ಪತ್ತಿ ವಿನಾಶರಹಿತನಾದವನು. ನಿನ್ನ ಗುಣಗಳಿಗಾಗಲಿ ನಿನ್ನ ಸ್ವರೂಪಕ್ಕಾಗಲಿ ನಾಶವೂ ಕೂಡ ಇಲ್ಲ. ಬೆಂಕಿಯಿಂದ ಕಿಡಿಗಳು ಹೊರಗೆ ಬರುವಂತೆ, ಗಾಳಿಯಿಂದ ವೇಗವು ಬರುವಂತೆ, ಸೂರ್ಯನಿಂದ ಕಿರಣಗಳು ಹೊರಗೆ ಬರುವಂತೆ, ನದಿಗಳಿಂದ ನೀರು ಹೊರಗೆ ಬರುವಂತೆ ನಾವೆಲ್ಲರೂ, ನಾನು, ಶಿವ ಇವರೆಲ್ಲರೂ ಕೂಡ, ಉಳಿದೆಲ್ಲ ದೇವತೆಗಳು ಕೂಡ ನಿನ್ನ ಒಂದೇ ಸ್ವರೂಪದಿಂದ, ಬೆಂಕಿ ಮೂಲ ಏನಿರ್ತದಲ್ಲ ಅದರಿಂದ ಕಿಡಿಗಳು ಹೇಗೆ ಹೊರಗೆ ಬರ್ತವೆ, ಅದರಂತೆ ನಾವು ನಿನ್ನಿಂದ ಹೊರಗೆ ಬಂದಿದ್ದೇವೆ. ಎಲ್ಲರಿಗೂ ಒಡೆಯನಾದವನು ನೀನು. ಮುಕ್ತರಿಗೂ ಅಂದರೆ ಮುಕ್ತಿಯನ್ನು ಗಳಿಸಿದವರಿಗೂ, ಸಂಸಾರದಲ್ಲಿ ಇದ್ದವರಿಗೂ ಎಲ್ಲರಿಗೂ ಕೂಡ ನೀನು ಅಧಿಪತಿ. ನಿನ್ನನ್ನು ನಾವೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಪೂರ್ಣವಾಗಿ ಹೊಗಳಲಾರೆವು. ನಿನಗೆ ಈ ರಾಕ್ಷಸರನ್ನು ಗೆಲ್ಲುವುದು ದೊಡ್ಡ ಕೆಲಸವೇ ಅಲ್ಲ. ಸಮಸ್ತ ದೇವತೆಗಳನ್ನು ರಕ್ಷಣೆ ಮಾಡುವುದು ಕೂಡ ನಿನಗೊಂದು ದೊಡ್ಡ ಮಹತ್ವದ ಕೆಲಸ ಅಲ್ಲ. ಆದರೂ ಕೂಡ ನೀನು ಈ ಕೆಲಸಗಳನ್ನು ಭಕ್ತರ ರಕ್ಷಣೆಗಾಗಿ ಮಾಡಿದ್ದಿ. ನಿನಗೆ ನಮಸ್ಕಾರ. ಅನನ್ಯ ಸಾಧ್ಯಂ ಹಿ ತಥಾಪಿ ತದ್ವಯಂ ಕೃತಂ ತ್ವಯಾ ತಸ್ಯ ನಮೋ ನಮಸ್ತೆ ಅನ್ನೋದು ಈ ರೀತಿಯಾಗಿ ಅವರು ಪ್ರಶಂಸೆ ಮಾಡಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 108ನೇ ಸರ್ತಿ ಸಮಾಪ್ತವಾಗಿದೆ.